ವಿಷ್ಣು ಸಹಸ್ರನಾಮದ ಬಗ್ಗೆ ಒಂದು ಮಾತು ಬಂತೀನಿ. ವಿಷ್ಣು ಸಹಸ್ರನಾಮದ ಬಗ್ಗೆ ಹೇಳಿದಾಗ ನಾನು ಒಂದು ಸಂಗತಿ ಹೇಳಬೇಕು ನಿಮಗೆ. ನನ್ನ ಹತ್ರ ಯಾರಾದರೂ ಏನಾದರೂ ಒಂದು ಸಮಸ್ಯೆಯನ್ನು ಹಿಡ್ಕೊಂಡು ಹೀಗೊಂದು ಸಮಸ್ಯೆ ಉಂಟು, ಏನು ಮಾಡಲಿ ಅಂತ ಕಳಕಳಿಯಿಂದ ಬಂದರೆ ನಾನು ಹೇಳುವ ಔಷಧ ಒಂದೇ ಒಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಂತ. ಇದು ಎಷ್ಟು ಪರಿಣಾಮಕಾರಿ ಆಯಿತು ಅಂದರೆ ನಿಮಗೆ ಒಂದು ದೃಷ್ಟಾಂತ ಹೇಳ್ತೇನೆ. ಇದು ನಾನು ವಿಷ್ಣು ಸಹಸ್ರನಾಮದ ಮಹತ್ವ ಅಂತ ಸುಬ್ರಹ್ಮಣ್ಯದಲ್ಲಿ ವಿದ್ಯಾಭೂಷಣರು ಮಠಾಧಿಪತಿಗಳಾಗಿದ್ದಾಗ ಮಾಡಿದ ಭಾಷಣ. ಅದು ಸಿ ಡಿ ಆಯಿತು. ಸಿ ಡಿ ಆಗಿ ಎಲ್ಲ ಕಡೆ ಹೋಗಿದೆ ಅದು. ಸರಿ, ಒಂದು ಸರ್ತಿ ನಾನು ರಾಜಾಜಿನಗರದಲ್ಲಿ ಯಾವುದೋ ವಿಷಯ, ಇದಲ್ಲ ಭಾಗವತವೋ ಏನೋ ಒಂದು ಮಾತಾಡ್ತಾ ಇದ್ದೆ. ಆಗ ಗಂಡ ಹೆಂಡತಿ ವಯಸ್ಸಾದವರು, ಸುಮಾರು 70 ಆಚೆ ಈಚೆ ವಯಸ್ಸಾದವರು ದಂಪತಿಗಳು, ಗಂಡ ಹೆಂಡತಿ ಇಬ್ಬರು ಬಂದರು ನನ್ನ ಹತ್ರ. ನಾನು ಫಸ್ಟ್ ಟೈಮ್ ನೋಡೋದು ಅವರನ್ನು, ಆ ಮೊದಲು ನೋಡಿರಲಿಲ್ಲ. ನಿಮ್ಮ ಹತ್ರ ಒಂಚೂರು ಮಾತಾಡಬೇಕು ಅಂದರು. ನಾನಂದೆ, ಈಗ ಗಂಟೆ ಆಯಿತು, ಉಪನ್ಯಾಸಕ್ಕೋಸ್ಕರ ಬಂದದ್ದು, ಉಪನ್ಯಾಸ ಮುಗಿದ ನಂತರ ಮಾತಾಡುವ, ಅಷ್ಟು ಹೊತ್ತು ನಿಮಗೆ ನಿರೀಕ್ಷೆ ಮಾಡಲಿಕ್ಕೆ ಆಗುತ್ತಾ? ಖಂಡಿತ ಕಾಯ್ತೀವಿ, ಮತ್ತೆ ಮಾತಾಡೋಣ ಅಂದರು. ಉಪನ್ಯಾಸ ಮುಗಿದ ಮೇಲೆ ಅವರು ಕಾದು ನಿಂತಿದ್ದರು. ನಾನು ಹೋಗಿ ಕೇಳಿದೆ, ಏನು ಕಥೆ, ಏನು ಯಾತಕ್ಕೋಸ್ಕರ ನೀವು ಗಂಡ ಹೆಂಡತಿ ನನ್ನನ್ನು ಕಾಯ್ತಾ ಇದ್ದೀರಿ? ಅಲ್ಲ, ನಿಮಗೆ ಕೃತಜ್ಞತೆ ಹೇಳುವುದಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ. ಹೌದಾ? ಅಲ್ಲ, ನಿಮ್ಮ ಪರಿಚಯವೇ ಇಲ್ಲ ನನಗೆ, ಏನು ಕೃತಜ್ಞತೆ? ಅದಕ್ಕೆ ಅವರು ಹೇಳಿದರು, ಕೃತಜ್ಞತೆ ಹೇಳುವುದಕ್ಕೆ ಒಂದು ಸಂಗತಿ ಇದೆ. ಏನು ಅಂದರೆ, ನನ್ನ ಮಗಳಿಗೆ ಕ್ಯಾನ್ಸರ್ ಆಗಿತ್ತು, ಅವಳು ಅಮೇರಿಕಾದಲ್ಲಿದ್ದಾಳೆ. ಅವಳಿಗೆ ಅಮೇರಿಕಾದಲ್ಲಿ ಡಾಕ್ಟ್ರುಗಳೆಲ್ಲ ಹೇಳಿ, ದಿಸ್ ಈಸ್ 4th stage ಮಲಿಗ್ನೆನ್ಸಿ, ನಥಿಂಗ್ ಕ್ಯಾನ್ ಬಿ ಡನ್, ವಿದಿನ್ 3 months ಶಿ ವಿಲ್ ಡೈ. ಇಷ್ಟು ಅವರು ರಿಪೋರ್ಟ್ ಬಂದು 3 ತಿಂಗಳು ಬಹಳ ಅಂದರೆ ಬದುಕಬಹುದು, ಈವನ್ ಆಪರೇಷನ್ ಈಸ್ ನಾಟ್ ಪಾಸಿಬಲ್, ಇಟ್ ಈಸ್ 4th stage ಮಲಿಗ್ನೆನ್ಸಿ, ಅಂದರೆ ಆಕೆಯನ್ನು ಬದುಕಿಸುವುದಾಗುವುದಿಲ್ಲ ಅಂತ ಅಲ್ಲಿ ಡಾಕ್ಟ್ರುಗಳು ಹೇಳಿದರು. ಅದನ್ನು ನನ್ನ ಮಗಳು ಫೋನ್ ಮಾಡಿದ್ರು ನನಗೆ. ಸೊ ನಾನು ತುಂಬ ಅಪ್ಸೆಟ್ ಆಗಿದ್ದೆ. ಅವರು ಗಂಡ ಹೆಂಡತಿ ಇಬ್ಬರು ಕೂಡ, ಯಾಕಂದರೆ ಪ್ರಾಯ ಅವರು ಒಬ್ಬಳೇ ಮಗಳೋ ಏನೋ ಅದು ಗೊತ್ತಿಲ್ಲ ನನಗೆ. ನಾನು ತುಂಬ ಕಿರಿಕಿರಿ ಆಗಿತ್ತು ಮನಸ್ಸಿಗೆ. ಆಗ ನೋಡಿ, ನಮ್ಮ ನೆರೆಮನೆಯವರೊಬ್ಬರು ಒಂದು ಸಿ ಡಿ ಕೊಟ್ಟರು. ಅದು ನೀವು ಮಾತಾಡಿದ್ದು ವಿಷ್ಣು ಸಹಸ್ರನಾಮದ ಮಹತ್ವ ಅಂತ. ಅವರು ಕೊಟ್ಟು, ಅವರಿಗೆ ಇವರು ಅಮೇರಿಕದಲ್ಲಿ ಮಗಳಿಗೆ ಕಾಯಿಲೆ ವಿಷಯ ಏನೂ ಗೊತ್ತಿಲ್ಲ. ಇದು ಡಿವೈನ್ ಪ್ಲ್ಯಾನ್ ನೋಡಿ. ಆ ನೆರೆಮನೆಯವರಿಗೆ ಪ್ರೇರಣೆ ಮಾಡಿದ ಭಗವಂತ ಆ ಕ್ಯಾಸೆಟ್ ಅವರಿಗೆ ಕೊಡೋ ಒಂದು ಸಿ ಡಿ. ಅದು ನಮಗೆ ಇಷ್ಟ ಆಯಿತು, ನಿಮಗೆ ಇಷ್ಟ ಆದರೆ ಕೇಳಿ ಅಂತ ಕೊಟ್ಟರಂತೆ ಪಕ್ಕದ ಮನೆಯವರು. ಅವರು ಜೀವಮಾನದಲ್ಲಿ ಅವರು ಹೇಳ್ತಾರೆ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದವರಲ್ಲ. ಯಾವುದೇ ವಿಷ್ಣು ಸಹಸ್ರನಾಮ ಪಾರಾಯಣ, ಧರ್ಮ, ಆಸಕ್ತಿ ತುಂಬ ಲೌಕಿಕರು. ಆದರೂ ಏನೋ ಒಂದು ಕೊಟ್ಟರಲ್ವ ಕೇಳುವ ಅಂತ, ಈಗ ಅದನ್ನು ಪ್ಲೇ ಮಾಡಿ ಕೇಳಿದ್ರಂತೆ. ಅದರಲ್ಲಿ ಕೇಳುವಾಗ, ನೀವು ಸಿನ್ಸಿಯರಾಗಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೆ ಕ್ಯಾನ್ಸರ್ ಕೂಡ ಗುಣ ಆಗುತ್ತೆ ಅನ್ನೋ ಒಂದು ವಾಕ್ಯ ಬಂತು. ತಕ್ಷಣ ಹಿಡ್ಕೊಂಡು, ಹಾಗೆ ನನ್ನ ಮಗಳಿಗೆ ಕ್ಯಾನ್ಸರು, ನಾನು ಯಾಕೆ ವಿಷ್ಣು ಸಹಸ್ರನಾಮ ನೋಡಿ ಹೇಗೆ ಲಿಂಕ್ ಬರುತ್ತೆ ನೋಡಿ. ಅವರಿಗೆ ಅವರಿಗೆ ಹಾಗನ್ನ ಅಂಗಡಿಗೆ ಅವ್ರು ಹೇಳಿದರು, ಅಂಗಡಿಗೆ ಹೋಗಿ ವಿಷ್ಣು ಸಹಸ್ರನಾಮದ ಪುಸ್ತಕ ತಂದು ನಾನು ನನ್ನ ಹೆಂಡತಿ ಓದಲಿಕ್ಕೆ ಪ್ರಾರಂಭ ಮಾಡಿದೆವು. ಸರಿ ಆಯಿತು, ಮಗಳಿಗೆ ಕ್ಯಾನ್ಸರ್ ಗುಣ ಮಾಡಿದೇವರೇ ಅಂತ ಪ್ರಾರ್ಥನೆ ಮಾಡಿ ಓದಿದೆವು. 1 ತಿಂಗಳಾಗಿತ್ತೋ ಏನೋ ಗೊತ್ತಿಲ್ಲ, ಅವರ ಸಮಯ ಹೇಳಲಿಲ್ಲ. ಅಂತೂ ಸ್ವಲ್ಪ ಸಮಯದ ನಂತರ ಮಗಳಿಂದ ಫೋನ್ ಬಂತಂತೆ. ಈಗ ಡಾಕ್ಟ್ರು ಸ್ಕ್ಯಾನ್ ಮಾಡಿದರು, ನೋ ಸಿಂಪ್ಟಮ್ ಆಫ್ ಕ್ಯಾನ್ಸರ್ ಎಟ್ ಆಲ್. ಅವರಿಗೆ 4th stage ಇದ್ದದ್ದು, ನಿಮಗೆ ಕ್ಯಾನ್ಸರ್ನ ಸಿಂಪ್ಟಮೇ ಇಲ್ಲ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟು ಅಂತ ಹೇಳಿದ್ದಾರೆ ಅಂತ ಮಗಳಿಂದ ಫೋನ್ ಬಂತು. ಇದು ನಿಮ್ಮ ವಿಷ್ಣು ಸಹಸ್ರನಾಮದ ಸಿ ಡಿ ಓದಿದ್ದರಿಂದ ಆದ ಪರಿಣಾಮ. ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ನಾನಿದೆ. ಸಿ ಡಿ ನಾನು ಕೊಟ್ಟದ್ದೇ ಅಲ್ಲ, ನೆರೆಮನೆಯವರು ಕೊಟ್ಟದ್ದು. ಭಗವಂತ ಅದನ್ನು ಕೊಡಿಸಿದ, ಅದನ್ನು ಕೇಳುವ ಬುದ್ಧಿ ಕೊಡಿಸಿದ, ಅದನ್ನು ಕೇಳಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋ ಬುದ್ಧಿ ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ ನನಗೆ ಬೇಡ. ಅಂದರೆ ಅದು ಎಷ್ಟು ವಿಚಿತ್ರ ನೋಡಿ. ಇಂಥ ಅನೇಕ ಕಥೆಗಳುಂಟು ನನ್ನ ಹತ್ರ. ಅದನ್ನು ವಿಷ್ಣು ಸಹಸ್ರನಾಮ ಪಠಿಸಿ ಆಕೆ ಪರ್ಫೆಕ್ಟಾಗಿ ಗುಣ ಆದಳು. ಆಮೇಲೆ ಇಲ್ಲಿ ಅನೇಕ ಕಡೆ ಹಾಗಾಗಿದೆ. ಅಂಥ ಒಂದು ವಿಚಿತ್ರವಾದ ಶಕ್ತಿ. ಆದ್ದರಿಂದ ನಾನು ಸಾಮಾನ್ಯವಾಗಿ ಅದನ್ನು ಹೇಳ್ತೇನೆ, ಏನೇ ಸಮಸ್ಯೆ ಇದ್ದರೂ ಬೇರೆ ಯಾರ ಹತ್ರ ಕೇಳಲಿಕ್ಕೆ ಹೋಗಬೇಡಿ. ಈ ಏನು ಮದ್ದು, ಏನು ಔಷಧ, ಏನು ಕಷಾಯ ಏನು ಮಾಡಬೇಡಿ, ವಿಷ್ಣು ಸಹಸ್ರನಾಮ ಮಾಡಿ. ಯಾಕೆಂದರೆ ರೋಗಾರ್ಥೋ ಮುಚ್ಯತೆ ರೋಗಾತ್, ಅದು ಸ್ಟೇಟ್ಮೆಂಟೇ. ಯಾವ ರೋಗ ಇದ್ದರೂ ರೋಗವನ್ನು ಗುಣ ಮಾಡುತ್ತೆ. ಸರಿ,
ಅದು ಅನೇಕ ಜನಕ್ಕೆ ಅನೇಕ ವಿಧವಾದ ಕಾಯಿಲೆಗಳಿಗೆ ಅದು ಮದ್ದ. ನೀವು ಹೇಳಿದ್ರಿಂದ ಪಾರಾಯಣ ಮಾಡಿದೆವು, ನಮ್ಮ ರೋಗ ಗುಣ ಆಯಿತು ಅಂತ ಹೇಳುವಂಥ ನೂರಾರು ಪತ್ರಗಳು ನನಗೆ ಬಂದಿವೆ. ಹಾಗೆ ಆ ವಿಷ್ಣು ಸಹಸ್ರನಾಮದ ಬಗ್ಗೆ ನಮ್ಮ ಕೃಷ್ಣರಾಜ ಭಟ್ಟ ಅದರ ಬಗ್ಗೆ ಹೇಳಿದ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕೆಲ್ಲರೂ ಅಂತ. ಅದು ಪಾರಾಯಣ ಮಾಡಿದರೆ ಜೀವಕ್ಕೆ ಜೀವ ಕೊಡ್ತಕ್ಕಂಥ ಒಂದು ಮಂತ್ರ. ಅದಕ್ಕೆ ಕೆಲವರು ಕೈ ಎತ್ತಿದ್ರು, ಕೆಲವರು ಎತ್ತಬೇಕೋ ಬೇಡೋ ಅಂತ ಹಾಗೆ ಕೂತಿದ್ರು, ಕೆಲವರು ಎಲ್ಲರೂ ಎತ್ತುವಾಗ ಎತ್ತದೇ ಇದ್ದರೆ ಹಾಗೆ ಸ್ವಲ್ಪ ಎತ್ತಿದ್ರು, ಏನೋ ಎಲ್ಲ ಆಯಿತು ಬಿಡಿ, ಅದು ನಿಮಗೆ ಬಿಟ್ಟದ್ದು. ಕೆಲವರಿಗೆ ನಾವು ಯಾಕೆ ತಲೆಗೆಡಿಸಿಕೊಳ್ಬೇಕು ಬನ್ನಂಜೆಗೋಸ್ಕರ ಅಂತ ಹೀಗೆ ಕೂತು ಬಿಟ್ಟಿದ್ದಾರೆ ಆರಾಮಾಗಿ. ಕೆಲವರು ಕೈ ಎತ್ತಲೇ ಇಲ್ಲ ಕೆಲವರು. ಅದೇನು ನನಗೆ ಬೇಸರಿಲ್ಲ, ಯಾಕೆಂದರೆ ನಿಮ್ಮ ಕಮಿಟ್ಮೆಂಟು ಮಾಡ್ಕೋಬೇಕು ಅಂತ ನಾನು ಪ್ರಶ್ನೆ ಇಲ್ಲ, ನಾನು ಅಬ್ಸರ್ವ್ ಮಾಡೋ ನನ್ನ ಕಂಡ ಸಂಗತಿಗಳಷ್ಟೇ. ಕೆಲವರು ಕೈ ಎತ್ತು, ನಾವೇ ಕೈ ಎತ್ತಬೇಕು, ನಮ್ಮ ಖುಷಿ ಇದ್ದರೆ ಹೇಳ್ತೇವೆ, ನೀನೇನು ಹೇಳಲಿಕ್ಕೆ ಅನ್ನುವಂಥ ಛಾಪಿನಲ್ಲಿ ಕೂತ್ಬಿಟ್ರು. ಅದೆಲ್ಲ ಇರಲಿ. ಹೀಗೆ ಮಹಾಭಾರತದ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ನನ್ನ ಮೇಲೆ ಅಗಾಧವಾದ ಪರಿಣಾಮ ಮಾಡಿರತಕ್ಕಂಥ ಎರಡು ಗ್ರಂಥಗಳು. ಹಾಗಾಗಿ ನಾನು ಅದನ್ನು ಯಾವಾಗಲೂ ಅದು ಭಗವದ್ಗೀತೆ ಅದು 12 ವರ್ಷವೋ ಏನೋ ಹಿಡಿದಿತ್ತು. ನಾನು ಅದನ್ನು ಪ್ರವಚನ ಮಾಡಿದ್ದನು ವಿದ್ಯಾಪೀಠದಲ್ಲೇ ಮೊದಲು, ಆಮೇಲೆ ಬೇರೆ ಬೇರೆ ಕಡೆ. ಅದು ಒಟ್ಟಿಗೆ ಬೆಂಗಳೂರಿನಲ್ಲಿ ಅದು ಪೂರ್ತಿ ಮುಗಿಲಿಗೇನು 10-12 ವರ್ಷ ಹಿಡಿದಿತ್ತು. ಅದೇ ಅದನ್ನು ನಿರ್ವಹಣೆ ಮಾಡಿದ ಸಮಿತಿ, ಅದರಲ್ಲಿ ನಮ್ಮ ಗುರುರಾಜಾಚಾರ್ಯರು ಪ್ರಮುಖವಾಗಿ ಅದರಲ್ಲಿ ಪಾತ್ರ ನಿರ್ವಹಣೆ ಮಾಡಿದವರು. ಅದನ್ನು ಏರ್ಪಡಿಸಿ ಬೇರೆ ಬೇರೆ ಕಡೆ ಏರ್ಪಡಿಸಿ ಅದನ್ನು ಮಾಡಿಸಿದವರು. ಹೀಗೆ ಒಂದು ಧನ್ಯತೆಯ ಭಾವ ಬರುವಂಥ, ಸಂತೋಷ ಕೊಡತಕ್ಕಂಥ ಕೆಲಸ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ನನ್ನ ಬದುಕಿನಲ್ಲಿ ಅನೇಕ ವಿಧದಿಂದ ಸಂತೋಷವನ್ನು ಕೊಟ್ಟಿದೆ. ನಾನು ಅದನ್ನು ಪಠಿಸುವ